ಅವ್ನು ಏನಂತಾನೆ ಅಂದರೆ ಆರ್ಡ್ರು 45 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಏನಕ್ಕೆ ವೆಯ್ಟ್ ಮಾಡಿದ್ದೀನಿ ಅಂತ ಕೇಳಿದ್ರೆ ಅವ್ನು ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಅವನು ಇನ್ನೂ 10 ನಿಮಿಷ ಕಾಯಿ ಅಂತಾನೆ. ಅಲ್ಲ ಏನಕ್ಕೆ ಇಷ್ಟೊತ್ತು ಅಂತಂದ್ರೆ ಹೇಳ್ಬೋದಾ ನೀವು? ಹೌದು, ನಾನು 45 ನಿಮಿಷ ಕಾದಿದ್ದೀನಿ, ನಂದು ಯೂಟ್ಯೂಬ್ ಚಾನಲ್ ಇದೆ, ಏನಕ್ಕೆ ಅಂತನಾರು ಹೇಳಿ, ಜನಗಳು ಗೊತ್ತಾಗಲಿ. ಆರ್ಡರ್ ಜಾಸ್ತಿ ಬಂದಿತ್ತು, ನಾನೇ ಮಾಡೋಕ್ಕಾಗುತ್ತೆ. ಹಾಂ ನೋಡಿ, ಇದು ರೆಸ್ಟೋರೆಂಟ್ದವರ ರೆಸ್ಪಾನ್ಸ್ ಇದು ಇಷ್ಟೊತ್ತಾಗ ಕಾದಿದ್ದಕ್ಕೆ ರೆಸ್ಪಾನ್ಸ್ ಇದು ಕೊಡಿ. ಹಾಂ ತಗೊಳ್ಳಿ, ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಕ್ಯಾನ್ಸಲ್ ಮಾಡಲ್ಲ, ಹಾಂ ಆಯಿತು, ಕಾಯ್ತೀನಿ ಬಿಡಿ. ದೊಡ್ಡದೈತಂತೆ ಇನ್ನೋಡ್ರಿ, ಇಷ್ಟು ದೊಡ್ಡದೈತಂತೆ, ಎತ್ಕೊಂಡು ಹೋಗಿ ಲಾರಿ ತಗೋಬರ್ಬೇಕು ನಾವು. ಹೆಂಗ್ ಗುರು? ಏನ್ ಬ್ರೋ? ಬಾ ಬ್ರೋ ಈ ಕಡೆ. ನೋಡಿದ್ರಲ್ಲ ಎಷ್ಟು ಕಷ್ಟ ಆಯ್ತು ನಮಗೆ ಅಂತ. ಮಾಡ್ಲೇಬೇಕು ಅಂತ ಮಾಡಿದ್ದು ಬ್ರೋ, ಅಂದ್ರೆ 1800 ಹೆಂಗನ ಮಾಡಕ್ ಆಗುತ್ತೋ ಇಲ್ಲೋ ಅಂತಾನೆ ಮಾಡಿದ್ದು, ಬಟ್ ಚಾನ್ಸೇ ಇಲ್ಲ. ಇದಂತೂ ಸಖತ್ ಅಂದ್ರೆ ಸಖತ್ ಕಷ್ಟ, ಸಿಕ್ಕಾಪಟ್ಟೆ ನನಗೆ ಡಿಸಪಾಯಿಂಟ್ ಆಗೋಯ್ತು ಝೊಮ್ಯಾಟೊ ಬಗ್ಗೆ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಝೊಮ್ಯಾಟೊ ಅರ್ನಿಂಗ್ ಚಾಲೆಂಜ್. ನಾನು ಮತ್ತು ಯಶವಂತ್ ಅವರು ಸೇರಿಬಿಟ್ಟು ಝೊಮ್ಯಾಟೊದಲ್ಲಿ ಅರ್ನಿಂಗ್ ಎಷ್ಟಾಗುತ್ತೆ, ಅದೇ ರೀತಿ ಒಂದು ಫುಲ್ ಡೇ ಮಾಡಿದ್ರೆ ಎಷ್ಟಾಗುತ್ತೆ, ಅದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಚಾಲೆಂಜ್ನ ತೊಗೊಂಡಿದ್ದೀವಿ. ಒಂದು ಹೆಲ್ದಿ ಚಾಲೆಂಜ್ ಅಂತಲೇ ಹೇಳ್ಬೋದು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಂದರೆ ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಬೆಳಗ್ಗೆ 8 ಗಂಟೆ, ರಾತ್ರಿ 10 ಗಂಟೆ 11 ಗಂಟೆವರೆಗೂ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಯಾರ್ದು ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ. ಏನು ಹೇಳ್ತೀರಾ ಬ್ರೋ? ಹೌದು ಬ್ರೋ, ಅಂದ್ರೆ ಈಗ ಅಂದ್ರೆ ಡಿಫ್ರೆನ್ಸ್ ಇರುತ್ತೆ ಅರ್ನಿಂಗ್ ಅಲ್ಲಿ. ಇವತ್ತು ಟಾರ್ಗೆಟ್ ಇಲ್ವಲ್ಲ, ಸೊ ಅದರಿಂದಾಗಿ ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಯಾರು ಜಾಸ್ತಿ ಆಗುತ್ತೆ ಅಂತ ನೋಡೋಣ. ನೀವು ಬೇರೆ ಪ್ರೋ ಪ್ಲೇಯರ್ ಇದ್ದೀರಾ, ನಾವಿನ್ನೂ ನೋಡ್ಬೇಕು. ಬಟ್ ಹೇಳಕ್ಕಾಗಲ್ಲ, ಯಾವೊಬ್ರು ಜಾಸ್ತಿನೂ ಕೊಡ್ಬೋದು, ಒಬ್ರು ಕಡಿಮೆನೂ ಕೊಡ್ಬೋದು. ಅಂದ್ರೆ ಇಬ್ರು ಮಾಡೋದ್ರಿಂದ ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ. ಅಂದ್ರೆ ಇವ್ರು ಜಾಸ್ತಿ ಆಯ್ತಾ ನಮ್ ಜಾಸ್ತಿ ಆಯ್ತಾ, ಅಂದ್ರೆ ಈಗ ಒಬ್ನೇ ಮಾಡಿ ತೋರಿಸಿದ್ರೆ ಓ ಇವಂದು ಇಷ್ಟೇ ಆಗ್ತಾ ಇದೆ ಅಂತ ಡೌಟ್ ಬರುತ್ತೆ ಎಲ್ಲರಿಗೂ. ಸೊ ಅದರಿಂದಾಗಿ ಒಂದು ಫುಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ, ಅದಕ್ಕೋಸ್ಕರ ಈ ಚಾಲೆಂಜ್. ಹೌದು, ಕೆಲವೊಂದು ಏನಂದ್ರೆ ಪ್ರಾಬ್ಲಮ್ಗಳೆಲ್ಲ ಬರ್ತವೆ. ಒಬ್ಬರೇ ಆದರೆ ಅವತ್ತು ಪ್ರಾಬ್ಲಮ್ ಬರೋಕ್ಕಿಲ್ಲ. ಒಂದು 2-3 ಜನ ಏನಾದ್ರು ಮಾಡಿದ್ರೆ ಒಬ್ರಿಗೊಂದಿಲ್ಲ ಅಂದ್ರೆ ಇನ್ನೊಬ್ರಿಗೆ ಒಂದು ಪ್ರಾಬ್ಲಮ್, ಏನಾದ್ರು ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಅದೆಲ್ಲರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಚಾಲೆಂಜ್ ಮಾಡಿ ಒಂದು ವಿಡಿಯೋ ಮಾಡೋ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಶವಂತ್ ಕನ್ನಡ ಲಕ್ಸು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ಟಾರ್ಟ್ ಮಾಡೋ ಈಗ ಲಾಗಿನ್ ಆಗಿ ಇನ್ನೂ 2 ನಿಮಿಷ ಆಯ್ತು ಅಷ್ಟೇ. 22 ರೂಪಾಯಿ ಆರ್ಡ್ರ್ ಬಂದೈತೆ, ಎಕ್ಸೆಪ್ಟ್ ಮಾಡಿದ್ದೀನಿ. ಶಾಂತಿ ಸಾಗರು. ಇವಾಗ ನಾನು ಇರೋದು ಎಲ್ಲಿ ಅಂದರೆ, ಅಯ್ಯೋ ಆರ್ಡ್ರ್ ಕೊಟ್ಟಪ್ಪ, ಹೇಳೋವಷ್ಟಲ್ಲಿ ಆರ್ಡ್ರ್ ಕೊಟ್ಟ. ಓ ಪರವಾಗಿಲ್ಲಪ್ಪ. ಓಕೆ, ನನಗೆ ಆಗಿರೋದು ಈಗ 3 ಆರ್ಡರ್ಸು. ಇದು 4ನೇ ಆರ್ಡ್ರ್ ಬಂದಿರೋದು. 4ನೇ ಆರ್ಡ್ರು ಯಾವ ಕಡೆ ಹಾಕವನೆ? 800 ಮೀಟ್ರು. ವಾವ್ ಸೂಪರ್. ಏನು ಗುರು, 3 ಆರ್ಡ್ರ್ ಮಾಡಿದ್ದೀನಿ, 4ನೇ ಆರ್ಡ್ರು. ಇವಾಗ ಹೋಗ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ. ನನ್ನ ಅರ್ನಿಂಗ್ಸು ಆಲ್ರೆಡಿ ಆಗಿದೆ, 180 ರೂಪಾಯಿ ಆಗಿದೆ. ಇದು ಬಂದ್ಬಿಟ್ಟು 4ನೇ ಆರ್ಡ್ರು, ನೋಡ್ಬೇಕು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಅಂದರೆ ಅವ್ರಿಗೆ ಕೇಳಿದೆ, ಯಾರನ್ನ ಇವ್ರನ್ನ ಯಶವಂತ್ ಅವ್ರನ್ನ ಕೇಳಿದೆ, ಅವ್ರಿಗೂ ಸೇಮ್ ಆಗಿದೆ. ಇಬ್ಬರು ಬ್ಯಾಲೆನ್ಸಲ್ಲಿ ಇದ್ದೀವಿ, ಬಟ್ ಇವಾಗ ಬ್ಯಾಲೆನ್ಸಲ್ಲಿ ಇರ್ತೀವಿ. ಹೋಗ್ತಾ 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 ಹೆಚ್ಚು ಕಡಿಮೆ ಆಗುತ್ತೆ, ನೋಡಬೇಕು. ಇವಾಗ ನಾನೇನು ಇಲ್ಲಿ ಆರ್ಡ್ರ್ ಕೊಡಲ್ಲ, ನಾನು ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡೆ. ಏನೋ ಕೊಟ್ಟನಪ್ಪ ಆರ್ಡ್ರು, ಹೆಂಗೋ. ನಿಮ್ಮ ಓಕೆ, ಥ್ಯಾಂಕ್ ಯು. ಓಕೆ, ಡೆಲಿವರ್ ಆಯಿತು. ಎಷ್ಟು ಕೊಡ್ತಾನಪ್ಪ? ಒಂದು 80 ರೂಪಾಯಿ ಕೊಡ್ತಾನೆ. ಇನ್ನೇನು ಮಾಡ್ತಾನೆ? ನಾವು 20 ನಿಮಿಷ ವೇಟ್ ಮಾಡಿದ್ದು ವೇಸ್ಟು, ಎಲ್ಲ ವೇಸ್ಟು. 86 ರೂಪಾಯಿ ಕೊಟ್ಟ. 91 ರೂಪಾಯಿ ಕೊಡ್ತಾನೆ. 7 ಕಿಲೋಮೀಟ್ರ್ ಡ್ರಾಪು. ಇದಾದ ಕೊನಾಪೋ ವರ್ಲ್ಡ್ ಅಂತೆ. ಏನೇನು ರೆಸ್ಟೋರೆಂಟ್ ಹೆಸರುಗಳು ಬೇರೆ. ರೆಸ್ಟೋರೆಂಟ್ ಹೆಸರುಗಳಿರಲ್ಲ, ರೆಸ್ಟೋರೆಂಟ್ ಬೋರ್ಡ್ಗಳಿರಲ್ಲ. ಕೆಲವೊಂದು ಸತಿ ಕಷ್ಟ ಆಗಿಬಿಡುತ್ತೆ ಹುಡ್ಕೋಕ್ಕೆಲ್ಲ. 90 ರೂಪಾಯಿ ಆರ್ಡ್ರು. ಎಲ್ಲಿಗೆ ಹಾಕೋನೋ ಗೊತ್ತಿಲ್ಲ, ಊರ ಹೊರಗಡೆ ಹಾಕಿರ್ತಾರೆ. ಮತ್ತೆ ಇದು ರೆಡಿ ಹಾಕೋಕ್ಕೆ 1 ಅವರ್ ತಗೊಳತ್ತೆ, 2 ಅವರ್ ತಗೊಳತ್ತೆ. ನೋಡಿ, ಲಾಂಗ್ ಡಿಸ್ಟೆನ್ಸ್ ಪೇ ಅಂತ ಹೇಳ್ಬಿಟ್ಟು 110 ರೂಪಾಯಿ ನನಗೆ ಕೊಟ್ಟಿದ್ದ. ಎಷ್ಟು 10 ಕಿಲೋಮೀಟ್ರಿಂದ ಬಂದಿದೆ. ಇವಾಗ ಅನ್ಲಾಕ್ 13 ರೂಪಾಯಿ ಎಕ್ಸ್ಟ್ರಾ ಕೊಟ್ಟ. ಅದು ಬಂದಿರುತ್ತೆ ಅನ್ಕೋತೀನಿ. ನೋಡಿ 11 ಆರ್ಡ್ರ್ ಆಗಿದೆ.
11 ಆರ್ಡ್ರಿಗೆ 123 ರೂಪಾಯಿ ಬಂದಿದೆ ನೋಡಿ. ಇದು ಎಷ್ಟು ಅಂದರೆ 10-11 ಕಿಲೋಮೀಟ್ರಿಂದ ಬಂದಿದ್ದೀನಿ. 10 ಕಿಲೋಮೀಟ್ರಿಂದ ಬಂದಿದ್ದೀನಿ. 9.62 ಅಂತ ಬಂದಿದೆ. 2 ಕಿಲೋಮೀಟ್ರ್ ಪಿಕಪ್ಪು. ಟೋಟಲ್ 11 ಕಿಲೋಮೀಟ್ರ್ 120 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ನಾನು ಇರೋದು ಈಗ ಲೊಕೇಶನ್ ತೋರಿಸ್ತೀನಿ ನೋಡಿ. ನನ್ನ ಝೋನ್ ಇದು ಇರೋದು ಇಲ್ಲಿ. ಇವಾಗ ನಾನು ಖಾಲಿ ಹೋಗ್ಬೇಕಾ? ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ ನಿಮಗೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಅರ್ನಿಂಗ್ಸ್ ನೋಡಿ 873 ರೂಪಾಯಿ ಆಗಿದೆ. ನೋಡಿ ಇದು ಕ್ಲೌಡ್ ಕಿಚನ್ ಅಲ್ಲಿ ICICI ಬ್ಯಾಂಕಲ್ಲಿ ನಾನು ಜೀಜಾ ಬ್ರೋ ಇಬ್ರು ಚಾಲೆಂಜ್ ಮಾಡ್ತಾ ಇದ್ವಿ. ಆ ಚಾಲೆಂಜಲ್ಲಿ ಏನಾಗಿದೆ ಅಂದರೆ ನಂದು ಅರ್ನಿಂಗ್ಸೇ ಆಗಿಲ್ಲ ಇವತ್ತು. ಏನಕ್ಕೆ ಅಂದರೆ 1 ಅವರ್ ಫುಲ್ಲು ನಾನು ಆ ಕ್ಲೌಡ್ ಕಿಚನ್ ಮೇಲೆ ನಿಂತೀನಿ. ಅದು ಏನೇನಾಯ್ತು ಅನ್ನೋದೆಲ್ಲ ನಾನು ಒಂದು ಕ್ಲಿಪ್ಪಿಂಗ್ ಕೂಡ ಕಳ್ಸಿಕೊಡ್ತೀನಿ ಜೀಜಾ ಬ್ರೋಗೆ. ಅವ್ನು ಏನಂತಾನೆ ಅಂದರೆ ಆರ್ಡ್ರು 45 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಏನಕ್ಕೆ ವೆಯ್ಟ್ ಮಾಡಿದ್ದೀನಿ ಅಂತ ಕೇಳಿದ್ರೆ ಅವ್ನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅವನು 10 ನಿಮಿಷ ಕಾಯಿ ಅಂತಾನೆ. ರೆಕಾರ್ಡ್ ಆಗಿದೆ ನನ್ನ ಹತ್ರ. ಏನಕ್ಕೆ ಆಗಿದೆ ಅಂತ ಕೇಳಿದ್ರೆ 10 ನಿಮಿಷ ಕಾಯಿ ಅಂತಾನೆ. ಅಲ್ಲ ಎಷ್ಟೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆಗ್ತೈತೆ ಅಂತ ಅವ್ನು ಅಷ್ಟೇ. ಅವಾಗಿಂದ 45 ನಿಮಿಷದಿಂದ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಆಯ್ತೇನಣ್ಣ? ಅಲ್ಲ ಏನಕ್ಕೆ ಇಷ್ಟೊತ್ತು ಅಂತಂದ್ರೆ ಹೇಳ್ಬೋದಾ ನೀವು? ಹೌದು, ನಾನು 45 ನಿಮಿಷ ಕಾದಿದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ. ಏನಕ್ಕೆ ಅಂತನಾರು ಹೇಳಿ, ಜನಗಳು ಗೊತ್ತಾಗಲಿ. ಆರ್ಡರ್ ಜಾಸ್ತಿ ಬಂದಿತ್ತು, ನಾನೇ ಮಾಡೋಕ್ಕಾಗುತ್ತೆ. ಹಾಂ ನೋಡಿ, ಇದು ರೆಸ್ಟೋರೆಂಟ್ ಅವರ ರೆಸ್ಪಾನ್ಸ್ ಇದು ಇಷ್ಟೊತ್ತಾಗ ಕಾದಿದ್ದಕ್ಕೆ ರೆಸ್ಪಾನ್ಸ್ ಇದು ಕೊಡಿ. ಹಾಂ ತಗೊಳ್ಳಿ. ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಕ್ಯಾನ್ಸಲ್ ಮಾಡಲ್ಲ. ಆಯಿತು, ಕಾಯ್ತೀನಿ ಬಿಡಿ. ನೋಡು ಬ್ರೋ, ಇದು ರೆಸ್ಟೋರೆಂಟ್ ಜಾಗ ಬಿಡು ಬ್ರೋ. ನೋಡಿ ಇದು ರೆಸ್ಟೋರೆಂಟ್ನವರ ರೆಸ್ಪಾನ್ಸ್ ಇದು. ಹಾಂ, ಎಲ್ಲರಿಗೂ ಗೊತ್ತಾಗಬೇಕು ಇದು. ನಾನು ಝೊಮ್ಯಾಟೊ TLR ತೊಗೊಂಡೋಗ್ತೀನಿ, ಬಿಡಲ್ಲ. ಇದು ದೊಡ್ಡದಾಗಲೇಬೇಕಿದು. ಆರ್ಡರ್ ಕೊಡಲ್ಲ ಅಂತ ವಾಪಸ್ ಇಸ್ಕೊಂಡು 45 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಕೇಳಿದ್ದಕ್ಕೆ ಆರ್ಡರ್ ವಾಪಸ್ ಇಸ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ ಆರ್ಡರ್ ವಾಪಸ್ ಇಸ್ಕೊಂಡು ಹೋಗಿದ್ದಾರೆ. ಅಲ್ಲ, ಇನ್ನೂ 10 ನಿಮಿಷ ವೆಯ್ಟ್ ಮಾಡ್ಬೇಕಂತ ಮಾಡ್ತೀನಿ. ನಾನೇನು ಟೆನ್ಷನ್ ತೊಗೊಳಲ್ಲ. ಗೊತ್ತಾಗಲಿ ಎಲ್ಲರಿಗೂ ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನೀವು ಅಂತ ಕ್ಲೌಡ್ ಕಿಚನಲ್ಲಿ. ಅಲ್ಲ ಅಣ್ಣ, ಒಂದು ರೆಸ್ಪಾನ್ಸ್ ಅನ್ನೋದಿರ್ಬೇಕಲ್ವೇನ ಅಣ್ಣ? 45 ನಿಮಿಷ ಆಗೈತೆ. ಇನ್ನು ಅದು ಗೊತ್ತಾಗ್ತದೆ ಈಗ ನೆಕ್ಸ್ಟು ಫ್ಯೂಚರ್ ಏನಾಗುತ್ತೆ ಅನ್ನೋದು. ಹೆಂಗ್ ಬ್ರೋ? ಏನ್ ಬ್ರೋ? ಬ್ರೋ ಈ ಕಡೆ ಸರ್ 6011 ನೋಡಿ ಸರ್. ಮ್ಯಾಜಿಕ್ ಅಲ್ಲ, ಅವರು ಎಷ್ಟು ಮಾತಾಡ್ತಾವನೆ ಗುರು ಅವನು. ಅಂದರೆ ರೆಸ್ಟೋರೆಂಟ್ ಅವ್ರಂತ ಏನು ಅಂದ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೂ 10 ನಿಮಿಷ ಕಾಯಿ ಅಂತಾನೆ. ರೀಸನ್ ಹೇಳ್ತಾ ಇಲ್ಲ. ರೀಸನ್ ಹೇಳ್ತಾರೆ ದೊಡ್ಡದೈತಂತೆ. ಇನ್ನೋಡ್ರಿ ಇಷ್ಟು ದೊಡ್ಡದೈತಂತೆ. ಎತ್ಕೊಂಡು ಹೋಗಿ ಲಾರಿ ತಗೊಬರ್ಬೇಕು ನಾವು. ಅದಕ್ಕೆ ನಾನು ಬಂದೆ. ಈಗ ಇನ್ನು ಕೇಳೋಣ ಈಗ ಕೇಳೋಣ ಬೇಕಾರೆ. ನಾನು ಪಿಕಪ್ ಮಾಡಿಲ್ಲ, ಆರ್ಡ್ರ್ ಮನೆಗೆ ತಗೊಂಡು ಹೋಗ್ತೀನಿ. ನನಗೆ ಸಿಟ್ಟೋತವ್ರಿ. ಆಯ್ತು. ಇವಾಗ ಅಲ್ಲ ಬ್ರೋ, ಎಂತ ಕೆಲಸ ಮಾಡ್ತಾರೆ ಬ್ರೋ ನಿಜಾಗ್ಲೂ ಇದು. ಕ್ಯಾಮ್ರಾ ಆನಲ್ಲಿ ಇದ್ರು ಹೇಳ್ದು ನಾನು. ಆನಲ್ಲಿ ಇದ್ರು ಹಂಗೆ ಹೇಳ್ತಾನೆ ಅವನು. ಅದೇನು ಮಾಡ್ಕೊಂತಾನೆ. ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ನಾನು. ಇಂಥ ತೊಗೊಳ್ಳ ನನ್ನ ಮಕ್ಕಳು. ಜೊಮ್ಯಾಟೊ ಅವರೇ ನೋಡ್ರಿ, ಇದು ಮ್ಯಾಜಿಕ್ ಪಿನ್ ಆರ್ಡ್ರಲ್ಲ. ಆರ್ಡರ್ ID ತೋರಿಸೋದು. ಆರ್ಡರ್ ID ಕಳಿಸ್ಕೊಡಿ. ಇದು ಆರ್ಡರ್ ID ಜೊಮ್ಯಾಟೊದವನಿಗೆ ಮ್ಯಾಜಿಕ್ ಪಿನ್ನಿಂದ ಕಡೆಯಿಂದ ಬಂದಿದೆ ನೋಡಿ. ಮ್ಯಾಜಿಕ್ ಪಿನ್ ಇದು ಮ್ಯಾಜಿಕ್ ಪಿನ್ ಆರ್ಡರ್ ID. ಕರೆಕ್ಟಾಗಿ ನೋಡ್ಕೊಂಡೆ ಟೈಮು. ನಾನು 8 ಕಾಲಿಗೆ ಬಂದಿದ್ದು ನಾನು. ಹಾಂ, 1 ಅವರ್ ಪಿಕ್ ಆಗಿಲ್ಲ. ಅದು ಆರ್ಡರ್ ಟೈಮಲ್ಲಿ. ಇದು ರೆಸ್ಟೋರೆಂಟ್ ನೋಡಿ, ಬೆಲ್ ರೋಡ್ ಬೆಂಗಳೂರು ಅಂತೆ. ಅದು ನೇರವಾಗಿ ನೋಡು ರೆಸ್ಟೋರೆಂಟ್ ಹೆಸರು ಹೆಂಗಿದೆ ನೋಡಿ. ಬೆಲ್ ರೋಡ್ ಬೆಂಗಳೂರು. ಇದೇ ಬೆಲ್ ರೋಡು, ಇದೇ ಬೆಂಗಳೂರು. ಇಂಥ ತೊಕಲಿಗೆ ನನ್ನ ಮಕ್ಳು ಇರ್ತಾರೆ ಈಗ. ಅಂದರೆ ಎಷ್ಟು ಧೈರ್ಯ ಇರ್ಬೇಕು ನೋಡಿ ಅವನಿಗೆ. ಎಷ್ಟು ಧೈರ್ಯ ಇರ್ಬೇಕು ನೋಡಿ. ಹಾಂ, ನಿಮ್ಗೆ ಇದಕ್ಕೆ ಬರ್ತಾ ಇರುತ್ತೆ. ಬರಲಿ. ಆಫ್ ಆಗಿದೆ. ಯಾರು ಅಂದಿದ್ದು? ಇವನೇನಾ? ಇವನೇ ನೋಡಿ. ನಾ ಕ್ಲಿಪ್ ಹಾಕ್ತೀನಿ, ಇದನ್ನು ನೋಡ್ಕೊಳ್ಳಿ. ಹಾಂ, ಕಳಿಸಿದ್ದು ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ. ದುರಹಂಕಾರ ಇರ್ಬೇಕು ನೋಡಿ ಅವ್ರಿಗೆ. ಅಲ್ಲ, ಹಾಂ, ನಾನು ಇನ್ನು 1 ನಿಮಿಷ ಕಾಲ್ ಮಾಡಲಿಲ್ಲ ಅಂದ್ರೆ ನನ್ನ ಮೇಲೇನೆ ಬರ್ತಾಯಿದ್ದೆ. ಹಾಂ, ಏನು 1 ಅವರ್ ಅಂದರೆ ಹುಡುಗಾಟ. ನಾನು ಫುಲ್ ಅರ್ನಿಂಗ್ ಟೈಮ್ ಇವಾಗ ನೋಡಿ. 8 ಕಾಲಿಂದ 9 ಕಾಲ್ ತಕ ಇದ್ದೀನಿ. ಏನಿಲ್ಲ ಅಂದ್ರೆ ಒಂದು 200 ರೂಪೀಸ್ ಅರ್ನಿಂಗ್ ಆಗೋದು. ಸುಮ್ಮನೆ ವೆಯ್ಟ್ ಮಾಡಿ ಟೈಮ್ ವೇಸ್ಟ್ ಆಯ್ತು ಅಷ್ಟೇ ನಂದು. ಇದರಲ್ಲಿ ನೋಡ್ಕೊಳ್ಳಿ, ಡೆಲಿವರಿ ಜಾಬಲ್ಲಿ ಇದು ಎಲ್ಲ ಆಗುತ್ತೆ. ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಂ, ನನಗೆ ನಿಜ ಬ್ರೋ 30 ಡೇಸ್ ಚಾಲೆಂಜ್ ತಗೊಂಡಿರಲಿಲ್ಲ ಅಂದರೆ ಏನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲ್ಲ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗಂತೂ ತುಂಬ ಫೇಸ್ ಮಾಡ್ತಾ ಇದ್ದೀನಿ. ಇವಾಗಂತೂ
ಡೆಲಿವರ್ ಮಾಡ್ಬರಪ್ಪ ಓಕೆ ಆಯಿತು ಹೋಗ್ಬನ್ನಿ ಇನ್ನೇನು ನಿಮಗೆ. ಹಾಂ ಇಲ್ಲಿ ಒಂದು ಕೊಟ್ಟ ಯಾವುದೋ KFC ಕೊಟ್ಟವನೆ, ನನಗೂ KFC ಅದೇ ಆಡ್ ಅನ್ಸುತ್ತೆ. ಹಾಂ ಅವ್ರದ್ದೊಂದು ತಲೆನೋವು. ಸರಿನಾ? ನೋಡಿ ಇವಾಗ ಒಂದು ಆರ್ಡ್ರ್ ಬರ್ತಾ ಇದೆ. 3.5 ಕಿಲೋಮೀಟ್ರ್ 3.2 ಕಿಲೋಮೀಟ್ರ್ ಪಿಕಪ್ಪು, 100 ಮೀಟ್ರು ಡ್ರಾಪು. ಕೊಟ್ಟಿರೋದು 28 ರೂಪಾಯಿ. 3.5 ಕಿಲೋಮೀಟ್ರ್ ಪಿಕಪ್ ಅಂದರೆ ನೋಡಿ, ಏನು ಎಕ್ಸೆಪ್ಟ್ ಮಾಡಲೇಬೇಕು. ಓಕೆ ಎಕ್ಸೆಪ್ಟ್ ಮಾಡಿದ್ದೀನಿ. ಬರ್ರಿ ಹೋಗೋಣ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10:30 ಆಗಿದೆ. ಒಂದು 11:30 12 ಗಂಟೆವರೆಗೂ ಮಾಡೋ ಪ್ಲ್ಯಾನ್ ಇದೆ. ಮಾಡೋಣ. ಮೈಸೂರು ಪಾಕು 250 ಗ್ರಾಮ್ ರೆಡಿ ಕೊಟ್ಟಿದ್ದೀರಾ? ಇದನಾ ಕನ್ಫರ್ಮಾ? ಹಾಂ ಸರಿ. ಹಾಂ ಮಾಡ್ತೀನಿ. ಪಿಕ್ ಮಾಡಿದ್ರೆ ಅಡ್ರೆಸ್ ತೋರಿಸೋದು. ಏಯ್ ಆರ್ಡ್ರ್ ಪಿಕಪ್ ಆಯಿತು. ಲೊಕೇಶನ್ ನೋಡಿ ಈಗ ಎಷ್ಟಿದೆ ಅಂತ. ಹತ್ತು ಕಿಲೋಮೀಟ್ರ್ ಇದೆ. ಈ ಟೈಮಲ್ಲಿ 12 ಗಂಟೆ 11:30ಗೆ 10 ಕಿಲೋಮೀಟ್ರ್ ಆಗ್ತಾನೆ ಅಂದರೆ ಬರ್ರಿ ಹೋಗೋಣ. ಇದೊಂದು ಡೆಲಿವರಿ ಮಾಡೋಣ. ಸ್ನೇಹಿತರೆ ಇವಾಗ ಟೈಮ್ ಆಗಿದೆ 12 ಗಂಟೆ. ನಾವಿವತ್ತು ನಮ್ಮ ಏನು ಚಾಲೆಂಜ್ ಇತ್ತು ಅದನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಏನು ಅಂದ್ಕೊಂಡಿದ್ವಿ ಅಂದರೆ ಒಂದು ಟಾರ್ಗೆಟ್ ಇತ್ತು ನನಗೆ. ಏನಂದರೆ 1600 ರೂಪಾಯಿ ಮಾಡಿದ್ರೆ 300 ರೂಪಾಯಿ ಇನ್ಸೆಂಟಿವು. ಅದೇ ರೀತಿ ಇವ್ರಿಗೆ 1800 ಮಾಡಿದ್ರೆ 400 ರೂಪಾಯಿ ಇನ್ಸೆಂಟಿವ್ ಅಂತ ಇತ್ತು. ಅದನ್ನು ಟಾರ್ಗೆಟ್ ರೀಚ್ ಮಾಡೋಣ ಅಂತ ಹೇಳ್ಬಿಟ್ಟು 10 ಗಂಟೆವರೆಗೂ ವೇಟ್ ಮಾಡಿದ್ವಿ, ಆಗಲಿಲ್ಲ. 11 ಗಂಟೆವರೆಗೂ ವೇಟ್ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ 12 ಗಂಟೆಗೆ ಅಂದರೆ 11ರಿಂದ 12 ಗಂಟೆ ಗಿಗ್ನ ಬುಕ್ ಮಾಡಿಕೊಂಡು ಕೊನೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು ಇದರಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಆ ಗಿಗ್ಸ್ದು ಮೇನ್ ಮಾತಾಡಬೇಕು. ಗಿಗ್ಸ್ ಅಂದರೆ ಗಿಗ್ಸ್ ಅಲ್ಲ, ಅದೇನೋ ಇನ್ಸೆಂಟಿವ್ ಬಗ್ಗೆ. ಇನ್ಸೆಂಟಿವ್ ಏನಂದರೆ ಅದು ಸುಮ್ಮನೆ ವೇಸ್ಟ್. ಪ್ರತಿದಿನ ಮಾಡೋಕ್ಕಾಗಲ್ಲ, ಎಲ್ರಿಗೂ ಮಾಡೋಕ್ಕಾಗಲ್ಲ. ಅದನ್ನ ಇನ್ಸೆಂಟಿವ್ ಅಂದ್ಬಿಟ್ಟು 1600 ರೂಪಾಯಿಗೆ 300 ರೂಪಾಯಿ, 1800 ರೂಪಾಯಿಗೆ 400 ರೂಪಾಯಿ ಅದು ವೇಸ್ಟ್ ಕೊಟ್ಟಿದ್ದಾನೆ. ಅದು ಡೈಲಿ ಅಂತೂ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಯಾವತ್ತೂ ಒಂದು ದಿವಸ ಈ ಥರ ಟಾರ್ಗೆಟ್ ಮಾಡಬೇಕಷ್ಟೇ. ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಮ್ಮ ಅರ್ನಿಂಗ್ಸ್ನ ತೋರಿಸ್ತೀವಿ. ಏನಂದರೆ ಬ್ರೋ ನಿಮ್ಮ ಅರ್ನಿಂಗ್ಸ್ ಹೇಳ್ಬಿಡಿ ಎಷ್ಟೆಷ್ಟಾಗಿದೆ ಅಂತ. 1886 ರೂಪಾಯಿ ಟೋಟಲ್ ಅರ್ನಿಂಗ್ ಆಗಿದೆ. ಬಟ್ ಆ್ಯಡ್ ರನ್ನಿಂಗ್ ಬಂದು 1546 ರೂಪಾಯಿ. ಜೊತೆಗೆ ಕಸ್ಟಮರ್ ಟಿಪ್ಪೇ 140 ರೂಪಾಯಿ ಇದೆ. ಅಂದರೆ ನಾನು ಕೈ ಹಿಡಿದಿರೋದೇ ಒಂದು ಕಸ್ಟಮರ್ ಅಂತ ಹೇಳ್ಬೋದು. ಜೊತೆಲಿ ಆಫರ್ ಬಂದು 200 ರೂಪೀಸ್ ಆಫರ್ ಇದೆ. ಅಂದರೆ 1500 ಮಾಡೋದು ಸಖತ್ ಕಷ್ಟ ಆಯ್ತು ನನಗೆ. ಅಂದರೆ 1 ಅವರ್ ಎಕ್ಸ್ಟ್ರಾ ಬೇರೆ ಗಿಗ್ ಬುಕ್ ಮಾಡಿ 1500ಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಇನ್ನು 1800 ಕೇಳಿ ಇನ್ನೂ 300 ರೂಪಾಯಿ ಮಾಡಬೇಕು. ಆಗಲ್ಲ. ಹೌದು, ಟಾರ್ಗೆಟ್ ಎಲ್ಲ ಆಗಲ್ಲ. ಇವಾಗ ನಂದು ಹೇಳ್ಬಿಡ್ತೀನಿ ಇವಾಗ ಮಂದಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಏನು ಅಂದರೆ ನಂದು ಬಂದ್ಬಿಟ್ಟು ಈಗ 1713 ರೂಪಾಯಿ ಬಂದ್ಬಿಟ್ಟು ನನ್ನ ಅರ್ನಿಂಗ್ಸು. ಅದೇ ರೀತಿ 300 ರೂಪಾಯಿ ಬಂದ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಅಂದರೆ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಟೋಟಲ್ ಬಂದ್ಬಿಟ್ಟು 2000 ಆಗಿದೆ ನಂದು. 2000ದಲ್ಲಿ ನಂದು 500 ರೂಪಾಯಿ ಪೆಟ್ರೋಲ್ ಹೋಗಿದೆ, ಇವ್ರದ್ದು 500 ರೂಪಾಯಿ ಪೆಟ್ರೋಲ್ ಹೋಗಿದೆ. ಇಬ್ಬರು 500 ರೂಪಾಯಿ ಪೆಟ್ರೋಲ್ ಹೋಗಿದೆ. ನಂದು ಅಂದರೆ ಎಷ್ಟಂದರೆ 220 ಕಿಲೋಮೀಟ್ರ್ ಏನೋ ಹೋಗಿದೆ ನಂದು. ನಿಮ್ಮದು 120 ಅವರು 220 180 ನಂದು 200 ಮೇಲೆ ಹೋಗಿದೆ. ಈ ರೀತಿ ಅಂತೂ ಆಗಲ್ಲ. ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಜೊಮ್ಯಾಟೊ ಅಂತೂ ಆ ಟಾರ್ಗೆಟ್ ಏನಿದೆಯಲ್ಲ ಅದು ವೇಸ್ಟು. ಜೊಮ್ಯಾಟೊ ಫುಲ್ ಟೈಮ್ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನನ್ನನ್ನು ಕೇಳೋದಾದರೆ ಜೊಮ್ಯಾಟೊ ಪಾರ್ಟ್ ಟೈಮ್ ಇದ್ದರೆ 300 ರೂಪಾಯಿ 400 ರೂಪಾಯಿನೋ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಕಷ್ಟ ಆಯಿತು ನಮಗೆ ಅಂತ. ನಿಮಗೂ ಕಷ್ಟ ಆಯ್ತು. ಮಾಡಲೇಬೇಕು ಅಂತ ಮಾಡಿದ್ದು ಬ್ರೋ. ಅಂದರೆ 1800 ಹೆಂಗನ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತಾನೆ ಮಾಡಿದ್ದು. ಬಟ್ ಚಾನ್ಸೇ ಇಲ್ಲ. ಇದಂತೂ ಸಖತ್ ಅಂದರೆ ಸಖತ್ ಕಷ್ಟ. ಸಿಕ್ಕಾಪಟ್ಟೆ ನನಗೆ ಡಿಸಪಾಯಿಂಟ್ ಆಗೋಯ್ತು ಜೊಮ್ಯಾಟೊ ಬಗ್ಗೆ. ನನಗೂ ಇಷ್ಟ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾನೆ. ನಾನು ಜೊಮ್ಯಾಟೊದ ಅರ್ನಿಂಗ್ ಆಗುತ್ತೆ ಅಂದರೆ ಯಾವತ್ತೂ ಟಾರ್ಗೆಟ್ ಮಿಸ್ ಮಾಡ್ತಾನೆ ಇರಲಿಲ್ಲ. ಪಕ್ಕ ಟಾರ್ಗೆಟ್ ಮಾಡ್ತಾ ಇದ್ದೆ. ಬಟ್ ಈಗ ಕೊಡ್ತಾ ಇರೋ ಟಾರ್ಗೆಟ್ ಅಂತೂ ಪಕ್ಕ ನನ್ನ ಕೈಲೇ ಆಗ್ತಾ ಇಲ್ಲ, ಯಾರ ಕೈಲೂ ಆಗಲ್ಲ. ಆಲ್ಮೋಸ್ಟ್ ಅಲ್ಲ ಮಾಡಿದೀರ ಅಂದ್ರೆ ನೀವು ಗ್ರೇಟ್. ಆಮೇಲೆ ಮಾಡೋಕ್ಕಾಗಲ್ಲ. ಇವ್ರಿಗೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀರಾ, ಈಗ 12 ಗಂಟೆ 1800 ರೂಪಾಯಿ ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ. 1800 ಮಾಡೋಕ್ಕಾಗಲ್ಲ. 1500 ಮಾಡೋಕ್ಕೆ ತಿನ್ಕೊಂಡ್ಬಿಟ್ಟೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ರೀತಿ ನಮ್ಮ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಇವಾಗ ಟೈಮ್ ಬಂದ್ಬಿಟ್ಟು 12:30 ಆಗ್ತಾ ಇದೆ. ಗುಡ್ ನೈಟು, ಗುಡ್ ಮಾರ್ನಿಂಗು ಎಲ್ಲ. ಬಾಯ್ ಗೈಸ್.